ಹೊನ್ನಾವರ ಹಡಿನ್ಬಾಳ ಗ್ರಾಮ ಪಂಚಾಯತ್ನಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ 3 ಬಾರಿ ಸಭೆ ನಡೆಸಿದರೂ ನಿರ್ಣಯ ತೆಗೆದುಕೊಳ್ಳಲು ಆಗದೆ 4ನೇ ದಿನವೂ ಅಧ್ಯಕ್ಷ ಉಪಾಧ್ಯಕ್ಷ ಈರ್ವರು ಸದಸ್ಯರು ಸಭಾತ್ಯಾಗ ಮಾಡಿದ ಕಾರಣ ಜನರು ಗ್ರಾಮ ಸಭೆಗೆ ಬಹಿಷ್ಕಾರ ಹಾಕಿರೋದಕ್ಕೆ ಮತ್ತೆ ಮುಂದೂಡಲ್ಪಟ್ಟಿದೆ. ಎಲ್ಲ ಆನ್ಸರ್ ಮಾಡಿದ್ದಾರೆ. ಇಲ್ಲ ಸರ್, ಇಲ್ಲ ಆಗಿಲ್ಲ. ನಮ್ದೆಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ನಾವು ಆಗೋದು ಬಿಡ್ತಿಲ್ಲ ಸರ್. ಕೊಡ್ರಿ, ನಾನು ಅವರನ್ನ ಇಲ್ಲ ಇಲ್ಲ ಸರ್, ಉತ್ತರ ಕೊಡಬೇಕು ಸರ್. ಸರ್ ಸರ್ ನಿಮಿಷ ಸರ್, ಸೆಪ್ಟೆಂಬರ್ 11ರಂದು ನಡೆದ ಗ್ರಾಮ ಸಭೆ ರಾತ್ರಿಯಾದರೂ ಮುಗಿಯದೇ ಇದ್ದಾಗ ಸೆಪ್ಟೆಂಬರ್ 23ಕ್ಕೆ ಮುಂದೂಡಲಾಗಿತ್ತು. 23ರಂದು ಸಭೆ ರಾತ್ರಿ 8 ಗಂಟೆಯವರೆಗೆ ನಡೆದಿತ್ತು. ಜನರ ಆರೋಪಕ್ಕೆ ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಸಮರ್ಪಕವಾಗಿ ಉತ್ತರ ಕೊಡದೆ ಮುಂದೂಡುತ್ತಲೇ ಇರುವ ಗ್ರಾಮ ಸಭೆ ಕೊನೆಗೂ ಮುಕ್ತಾಯ ಮಾಡಲಾಗದೆ ಮತ್ತೆ ಮುಂದೂಡಲ್ಪಟ್ಟಿದೆ. ಸಭೆಗೆ ಆಗಮಿಸಿದ ತಾಲೂಕಾ ಪಂಚಾಯತ್ ಇಒ ಚೇತನ್ ಕುಮಾರ್ ಈ ಬಗ್ಗೆ ಸಮಗ್ರ ತನಿಖೆಗೆ ನಡೆಸಲಾಗುವುದು, ಲಿಖಿತವಾಗಿ ಕೊಡಿ ಎಂದರೂ ಗ್ರಾಮಸ್ಥರು ಒಪ್ಪಿಗೆ ನೀಡಿಲ್ಲ. ಗುರುವಾರ ನಡೆದ ಸಭೆಯಲ್ಲಿ ಗ್ರಾಮಸ್ಥರು ದಾಖಲೆ ಹಿಡಿದು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲು ಜನಪ್ರತಿನಿಧಿಗಳು ತಡಬಡಿಸಿದ್ರು. ಒಬ್ಬಿಬ್ಬರು ಉತ್ತರ ಕೊಡಲು ಮುಂದಾದ್ರು. ಸಮರ್ಪಕ ಉತ್ತರಕ್ಕೆ ಗ್ರಾಮಸ್ಥರು ಪಟ್ಟು ಹಿಡಿದ್ರು. ದಾಖಲೆ ಜೊತೆ ಭ್ರಷ್ಟಾಚಾರ ನಡೆದಿದೆ ಎಂದು ಗ್ರಾಮಸ್ಥರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದಾಗ ಉಪಾಧ್ಯಕ್ಷರು ಮತ್ತು ಪಿಡಿಒ ಕಣ್ಣಲ್ಲಿ ನೀರು ಸುರಿಸಿದ ಘಟನೆ ನಡೆಯಿತು. ಎಲ್ಲ ಆನ್ಸರ್ ಮಾಡಿದ್ದಾರೆ. ಇಲ್ಲ ಸರ್, ಇಲ್ಲ ಆಗಿಲ್ಲ. ನಮ್ದೆಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ನಾವು ಆಗೋದು ಬಿಡ್ತಿಲ್ಲ ಸರ್. ಕೊಡ್ರಿ, ನಾನು ಅವರನ್ನ ಇಲ್ಲ ಇಲ್ಲ ಸರ್, ಉತ್ತರ ಕೊಡಬೇಕು ಸರ್. ಸರ್ ಸರ್ ನಿಮಿಷ ಸರ್, ಎಲ್ಲ ಆನ್ಸರ್ ಮಾಡಿದ್ದಾರೆ. ಇಲ್ಲ ಸರ್, ಇಲ್ಲ ಆಗಿಲ್ಲ. ನಮ್ದೆಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ನಾವು ಆಗೋದು ಬಿಡ್ತಿಲ್ಲ ಸರ್. ಕೊಡ್ರಿ, ನಾನು ಅವರನ್ನ ಇಲ್ಲ ಇಲ್ಲ ಸರ್, ಉತ್ತರ ಕೊಡಬೇಕು ಸರ್. ಸರ್ ಸರ್ ನಿಮಿಷ ಸರ್, ಸೋಲಾರ್ ಲೈಟ್ ಖರೀದಿಯಲ್ಲಿ ಅವ್ಯವಹಾರ, ಕಸ ವಿಲೇವಾರಿ ಘಟಕ ನಿರ್ಮಾಣದಲ್ಲಿ ಅವ್ಯವಹಾರ ಸೇರಿ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳು, ಪಂಚಾಯತ್ ಅನುದಾನದ ಜಮಾಬಂದಿಯಲ್ಲಿ ವ್ಯತ್ಯಯ, ಕಾಮಗಾರಿ ಹೆಸರು ಬದಲಾಯಿಸಿ ಬಿಲ್ ಮಾಡಿರೋದು, ನಿಗದಿತ ಕಾಮಗಾರಿ ಬಿಲ್ ಅನ್ನ ಬೇರೆ ಕೆಲಸಕ್ಕೆ ಬಳಸಿದ್ದು ಇನ್ನಿತರ ವಿಚಾರದಲ್ಲಿ ಸಾರ್ವಜನಿಕರು ಪಾರದರ್ಶಕವಾಗಿ ಕಾಮಗಾರಿ ನಡೆದಿರುವುದಿಲ್ಲ ಎಂದು ಸಾಕ್ಷ್ಯ ಒದಗಿಸಿ ತನಿಖೆ ನಡೆಸಿ ನ್ಯಾಯ ಕೊಡಿಸುವಂತೆ ಆಗ್ರಹ ವ್ಯಕ್ತಪಡಿಸಿದ್ದರು. ಅಪರಾಧಿನೇ ಆಗ್ತಾನೆ. ಯಾವ ನ್ಯಾಯ? ನಮಗೆ ನ್ಯಾಯ ಸಿಗ್ಬೇಕು. ನ್ಯಾಯಾಧೀಶರು ಬರೋ ತನಕ ನಮ್ಗಿಲ್ಲ, ಅಧಿಕಾರಿಗಳು ಬರೋ ತನಕ ನಾವು ಸಭಾತ್ಯಾಗ ಮಾಡೋಕೆ ಸಿದ್ಧ ಇದ್ದೀವಿ. ಯಾಕಂದ್ರೆ ಮೀಡಿಯಾರು ನಾವೆಲ್ಲ ಯಾವ ವಿಷಯದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಮಗೆ ಇರುವಂತಹ ಸಮಸ್ಯೆ ಅಂತಂದ್ರೆ ಸೋಲಾರ್ ವಿಷಯದಲ್ಲಿ ಭ್ರಷ್ಟಾಚಾರವಾಗಿದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ 15ನೇ ಹಣಕಾಸಿನಲ್ಲಿ ನಮಗೆ ಏನು ದುಡ್ಡು ಬರ್ತದೋ, ಗ್ರಾಮದ ಡೆವಲಪ್ಮೆಂಟ್ ಅಂತ ಏನು ಹಣ ಬರ್ತದೋ, ಇಲ್ಲಿ ಯಾವುದೇ ಡೆವಲಪ್ಮೆಂಟ್ಗಳು ಆ ಒಂದು ಯೋಜನೆ ಯಾವ ಯೋಜನೆಗೆ ನಿಯಮಿತವಾಗಿ ಬಂದಿದೆಯೋ ಅಥವಾ ಯಾವ ಯೋಜನೆಯನ್ನು ಅವರು ಮೆನ್ಷನ್ ಮಾಡಿದಾರೋ ಆ ಯೋಜನೆಗೆ ಬಂದಂತ ಹಣವನ್ನ ಬೇರೆ ಯೋಜನೆಗಳಿಗೆ ಬಳಸಿದ್ದಾರೆ. ಅದನ್ನು ಸಹ ಸರಿಯಾಗಿ ಹೇಳ್ತಿಲ್ಲ. ಮತ್ತೆ ಕೇಂದ್ರ ಸರ್ಕಾರ ಈ ಒಂದು ಪಂಚಾಯತ್ ಅಭಿವೃದ್ಧಿಗೋಸ್ಕರವಾಗಿ ಪಾರದರ್ಶಕತೆಗೋಸ್ಕರವಾಗಿ ತಂದಂತ ಈ ಪಂಚಾಯತ್ ಇರುವಂತ ಆ್ಯಪಿನಲ್ಲಿ ಇರುವಂತ ಡಾಕ್ಯುಮೆಂಟ್ ಅನ್ನ ಇವರು ಒಪ್ಕೊಳ್ತಾ ಇಲ್ಲ. ಅದರಲ್ಲಿ ನಮಗೆ ತೊಂದರೆ ಉಂಟು, ಹೌದಾ ಅಲ್ವೋ, ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೂ ಸಹ ಪ್ರಶ್ನೆ ಬರ್ತಾ ಇದೆ. ಯಾಕೆಂತಂದ್ರೆ ಮೊನ್ನೆ ಪಿಡಿಒ ಹತ್ರ ನಾವೊಂದು ಕ್ರಿಯಾ ಯೋಜನೆಯನ್ನ ಕೇಳಿದ್ವಿ. 2024-25 ಒಂದು ಯೋಜನೆಯನ್ನು ಕೊಟ್ಟಿದ್ರು. ಆ ಯೋಜನೆಯಲ್ಲಿ ಈ ಪಂಚಾಯತ್ ಆಪ್ ನಲ್ಲಿ ಇರುವಂತಹ ಡೆವಲಪ್ಮೆಂಟ್ ಬಿಲ್ಗಳು ಏನು ಇದೆಯೋ ಆ ಬಿಲ್ಲಿಗೆ ಮತ್ತೆ ಅವರು ಕೊಟ್ಟಂತ ಡಾಕ್ಯುಮೆಂಟ್ ಗೆ ಯಾವುದಕ್ಕೂ ಸಹ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾದ್ರೆ ನಮ್ಮ ಪಿಡಿಒ ಅವರು ಅಥವಾ ನಮ್ಮ ಗ್ರಾಮ ಪಂಚಾಯತ್ ನಮಗೆ ಮೋಸ ಮಾಡ್ತಾ ಇದ್ದು ಅಥವಾ ಕೇಂದ್ರ ಸರ್ಕಾರದಿಂದ ಬಂದಂತಹ ಒಂದು ಆಪ್ ಯಾವುದೇ ಆಗಲಿ ಈ ಪಂಚಾಯತ್ ಇರುವಂತಹ ಆ್ಯಪಿನಲ್ಲಿ ಗೌರ್ಮೆಂಟ್ ಇಂದ ಬಂದಂತಹ ಆ್ಯಪಿನಿಂದ ನಮಗೆ ಮೋಸ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವು ಈ ಮೂಲಕ ಧರಣಿಗೆ ಕೂತಿದ್ದೇವೆ. ಸುಮಾರು ವಿಷಯಗಳ ಬಗ್ಗೆ ಉಲ್ಲೇಖ ಮಾಡಿದ್ರು. ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತೆ ಭ್ರಷ್ಟಾಚಾರ ನಿರ್ವಹಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ಅಥವಾ ರಾಜ್ಯ ಸರ್ಕಾರ ಇರುವಂತಹ ಕ್ರಮಗಳಿರ್ಬಹುದು. ಹಾಗೆ ಅನೇಕ ವಿಷಯಗಳ ಬಗ್ಗೆ ನಾವು ಪ್ರಶಾಂತ್ ಭಟ್ರು ಒಂದು ಹೇಳಿಕೆಯನ್ನು ಕೊಟ್ಟರು. ನಾನು ಹೇಳುವಂತದ್ದು, ನಾನೊಬ್ಬ ಪಂಚಾಯತ್ ಸದಸ್ಯ, ಹಡಿನ್ಬಾಳ ವಾರ್ಡ್ನ ಸದಸ್ಯ. ದಯವಿಟ್ಟು ಎಲ್ಲ ರಾಜಕಾರಣಿಗಳನ್ನ ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಏನಂತ ಹೇಳಿದ್ರೆ ಇಲ್ಲಿ ಒಬ್ಬರಿಬ್ಬರು ಮಾಡಿದಂತ ತಪ್ಪನ್ನ ಎಲ್ಲಾ ಮೆಂಬರ್ ಮೇಲೆ ಹಾಕ್ಲಿಕ್ಕೆ ಅಥವಾ ರಾಜಕೀಯ ಅಥವಾ ಮೆಂಬರ್ ಮೇಲೆ ಹಾಕ್ಲಿಕ್ಕೆ ದಯವಿಟ್ಟು ಹೋಗ್ಬೇಡಿ. ಯಾಕೆಂತ ಹೇಳಿದ್ರೆ ನಾವು ಮಾಡಿದಂತ ಕಾಮಗಾರಿಗಳಿರ್ಬೋದು, ಯಾವುದೇ ಕಳಪೆ ಆಗಿದ್ದಲ್ಲಿ ಅಥವಾ ಏನಾದ್ರೂ ಅದರಲ್ಲಿ ಕಳಪೆ ಆಗಿದ್ದಲ್ಲಿ ಅದಕ್ಕೆ ನಾವು ಹೊಣೆ ಆಗಿರ್ತೇವೆ. ಆದ್ರೆ ಅದಕ್ಕೆ ಖಂಡಿತವಾಗ್ಲೂ ಪಂಚಾಯತ್ ಅಲ್ಲಿ ಆದಂತ ಅನೇಕ ಭ್ರಷ್ಟಾಚಾರಗಳ ಬಗ್ಗೆ ನಮ್ಗೆ ಅಂದ್ರೆ ನಾವು ಭ್ರಷ್ಟಾಚಾರವನ್ನ ನಾವು ನಿಜವಾಗ್ಲೂ ಖಂಡಿಸ್ತೇವೆ. ನಾವು ಗ್ರಾಮಸ್ಥರ ಪರವಾಗಿ ಇದ್ದೇವೆ. ನೀವೇನು
ನೀವೇನ್ ಮಾಡಿದಂತ ಭ್ರಷ್ಟಾಚಾರ ಆರೋಪ ಇರ್ಬೋದು ಅಥವಾ ಕಾಮಗಾರಿಗಳ ಆರೋಪ ಇರ್ಬೋದು, ಅದರಂತೆ ಸೋಲಾರ್ ಹಗರಣ ಇರ್ಬೋದು, ಸೋಲಾರ್ದಲ್ಲಿ ಖರೀದಿಯಲ್ಲಿ ಅವ್ಯವಹಾರ ಇರ್ಬೋದು, ಅನೇಕ ಅವ್ಯವಹಾರಗಳ ಬಗ್ಗೆ ಈಗ ನೀವು ಮಾಡಿದಂತ ಆರೋಪಗಳಿಂದ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸಭೆಯಲ್ಲಿದ್ದ ಗ್ರಾಮಸ್ಥರು ಸಭೆ ಬಹಿಷ್ಕರಿಸಿ ಪ್ರತಿಭಟನೆಗೆ ಕುಳಿತು ಧಿಕ್ಕಾರ ಕೂಗಿದ್ರು. ಈಗ ಇನ್ನೇನು ನಾವೆಲ್ಲ ಅವ್ಯವಹಾರಗಳನ್ನ ಬಗ್ಗೆ ನಾವು ಕೇಳಬೇಕು ಅಂತ ಇರ್ಬೇಕಾದ್ರೆ ನಮ್ಗೆ ಬಂದಿರುವಂತ 4 ಜನ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರೆಲ್ಲ ಸಭಾತ್ಯಾಗ ಮಾಡಿದ್ದಾರೆ. ಇದಕ್ಕೆ ಯಾರು ಹೊಣೆ? ನಾವೇನ್ ಮಾಡ್ಬೇಕು? ನಾವ್ ಯಾರ ಹತ್ರ ಕ್ವಶನ್ ಕೇಳಬೇಕು? ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು ಸೇರಿ ಗ್ರಾಮ ಸಭೆ ನಡೆಸಿ ಭ್ರಷ್ಟಾಚಾರದ ಬಗ್ಗೆ ಉತ್ತರ ಕೊಡಬೇಕು, ಇಲ್ಲದಿದ್ರೆ ಗ್ರಾಮ ಪಂಚಾಯತ್ಗೆ ಬೀಗ ಹಾಕ್ತೇವೆ ಎಂದರು. ಇದು ಮುಂದುವರೆಗೆ ಮಾಡ್ಬೇಕು ಅಂತೆ ಮುಗಿಲಿಲ್ಲ. ಇದನ್ನ ಪ್ರಶ್ನೆಯನ್ನ ಕೇಳುವಂತವ್ರು ಮಾಡ್ಬೇಕು ಅಂತ ಹೇಳಾದ್ರೆ ಅವ್ರು ಮಾಡ್ಲಿಲ್ಲ ಆದ್ರೆ ಪಂಚಾಯತ್ಗೆ ಬೀಗವನ್ನ ಹಾಕ್ತೇವೆ. ಅವ್ರು ಯಾರೇ ಬೇಕಾದ್ರು ಬರ್ಲಿ, ಯಾರು ಬೇಕಾದ್ರು ಬರ್ಲಿ, ಅವರನ್ನು ಬೀಗ ಹಾಕಿದನ್ನು ಅವ್ರು ತೆಗಿಲಿ. ಪ್ರಬಲವಾದಂತ ಅಸ್ತ್ರ ಅಂದ್ರೆ ನಿಮ್ದೇ ಗ್ರಾಮ ಸಭೆ. ಗ್ರಾಮ ಸಭೆಯನ್ನ ನಾನು ಅನಾವಶ್ಯಕ ಮುಂದೂಡಿದೆ ಅಂತ ಹೇಳುದೂ ಇಲ್ಲ, ಹೇಳಲಿಕ್ಕೆ ಅಧಿಕಾರನೂ ಇಲ್ಲ ನನಗೆ. ಜನರ ಸಲುವಾಗಿ ಅದು ಅಗತ್ಯವಾಗಿರೋದ್ರಿಂದ ಸಮಯದ ಅಭಾವದಿಂದ ಒಂದು ಅರ್ಧ ಹೊತ್ತನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಇವತ್ತಿನ ನಮ್ಗೆ ಯಾರು ಹೊಣೆ ಅಥವಾ ದಯವಿಟ್ಟು ಇಲ್ಲಿ ಲಕ್ಷ್ಯ ಕೊಡ್ಬೇಕು, ಆಲಿಸ್ಕೊಳ್ಬೇಕು. ಏನಂತ ಹೇಳಿದಾಗ ಇದಕ್ಕೆ ಪ್ರಬಲವಾದ ಅಸ್ತ್ರ ಗ್ರಾಮ ಸಭೆ ಆಗಿರ್ತದೆ. ಗ್ರಾಮ ಸಭೆ ಮೂಲಕ ನಾವು ಯಾವುದೇ ಒಂದು ಕೆಲಸ ಆಗ್ಬೇಕಾದನ್ನು ಸಾಧಿಸಿಕೊಳ್ಬಹುದು, ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಬಹುದು. ನಿಮ್ಮ ಏನು ಹೋರಾಟ ಅಥವಾ ಏನು ಪ್ರತಿಭಟನೆ ಅಂತ ಹೇಳ್ತೇವಲ್ಲ, ಅದಕ್ಕಾಗಿ ನಾನು ನಿಮ್ಮ ಎದುರಿಗೆ ನಿಂತು ಪಂಚಾಯತ್ ಇಲಾಖೆ ಪರವಾಗಿ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ತರುವ ಮೂಲಕ ನಾವು ಈಗಾಗಲೇ ಮೇಲಾಧಿಕಾರಿಗಳಿಗೆ ಫೋನ್ ಕಾಲ್ ಮಾಡಿ ಸ್ಪೀಕರ್ ಅಲ್ಲಿ ಇಟ್ಟು ಎಲ್ಲ ಮಾಹಿತಿಯನ್ನ ಕಾನೂನಾತ್ಮಕವಾಗಿ ಯಾವ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಇವತ್ತೇ ನಿಮ್ಗೆ ತಿಳಿಸುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ ಅಂತ ತಿಳ್ಕೊಳ್ತೇನೆ. ಆವಾಗ್ಲೂ ಕೂಡ ಅಶೋಕ್ ಅವರಾಗ್ಲಿ, ಪ್ರಶಾಂತ್ ಭಟ್ ಅವರಾಗ್ಲಿ, ಪ್ರಸನ್ನ ಅವರಾಗ್ಲಿ, ಎಲ್ಲ ಸಾರ್ವಜನಿಕರು, ಎಲ್ಲಾ ವಾರ್ಡ್ ಸಾರ್ವಜನಿಕರಿದ್ದೀರಿ ನೀವು. ಜೊತೆಗೆ ಮುಖ್ಯವಾಗಿ ಅಂತ ಹೇಳಿದ್ರೆ ಇವತ್ತಿನ ಈ ತಮ್ಮ ಒಂದು ಸಮಸ್ಯೆಯನ್ನ ಆಲಿಸಲಿಕ್ಕೆ ನೋಡಿ ಎಲ್ಲ ವಾರ್ಡಿನ ಸದಸ್ಯರಿದ್ದಾರೆ. ಯಾವುದು ಕೊರತೆ ಇಲ್ಲ. ಇವತ್ತು ಅಧಿಕಾರಿಯಾಗಿ ನಾನಿದ್ದೇನೆ. ಈಗ ನೋಡಲ್ ಅಧಿಕಾರಿಗಳು ನನಗೆ ಆದೇಶಿಸಿದ ಅಥವಾ ಸೂಚಿಸಿದ ಪ್ರಕಾರ ಅಧಿಕಾರಿಯಾಗಿ ನಾನು ನಿಮ್ಮ ಎಲ್ಲ ಮನವಿಗಳನ್ನ ಸ್ವೀಕರಿಸ್ತೇನೆ. ಅಲ್ಲ ಹಾಗಲ್ಲ, ತಮಗೆ ನಾನು ಕೊರತೆ ಆಗದಿದ್ದಂಗೆ ಸಮಸ್ಯೆಗಳನ್ನು ತಗೊಳ್ತೇನೆ ಹೇಳ್ದೆ ಕೇಳಿ. ಈಗ ಅವರು ಫೋನ್ ನಲ್ಲಿ ಮಾತಾಡಿರುವಂತ ರೆಕಾರ್ಡಿಂಗ್ ಇದೆ ನನ್ನ ಹತ್ರ, ಲಿಖಿತ ರೂಪದಲ್ಲಿ ಈಗ ತರಿಸ್ಕೊಳ್ತೇನೆ. ಲಿಖಿತ ರೂಪದಲ್ಲಿ ನಾನು ಕೊಡ್ತೇನೆ. ಒಂದು ನಿಮಿಷ ದಯವಿಟ್ಟು. ಈಗ ಅಲ್ಲ, ಈ ಸಮಸ್ಯೆ ನಿಮಗೆ ದಯವಿಟ್ಟು ಇವತ್ತು ಅಲ್ಲ ಗ್ರಾಮ ಸಭೆ. ಹಾ ಸರ್, ನಮಸ್ತೆ. ಇದು ಹಳಿನವಾಡ್ ಪಂಚಾಯತ್ ಇಂದ ಗ್ರಾಮ ಸಭೆ ಮಾಡಿ ನಾನು ವಿಡಿಯೋ ಮಾತಾಡ್ತೀನಿ. ಹಾ ಸರ್, ಅಡ್ಡಿಲ್ಲ. ಈಗ ಯಾವುದೇ ಅವರ ಕೂಡ ಲಿಖಿತವಾಗಿ ಗ್ರಾಮ ಸಭೆಯನ್ನು ಸಬ್ಮಿಟ್ ಮಾಡಿ ಅದನ್ನ ನೀವು ನಮ್ಗೆ ಕಳಿಸ್ತಾರೆ. ನಾವು ಅದನ್ನ ಅಥವಾ ನಿಮ್ಮಿಂದ ವರದಿಯನ್ನು ಕಳಿಸ್ತೀವಿ. ನಾವು ಅದನ್ನ ಮೇಲಾಧಿಕಾರಿಗಳಿಗೆ ಅದನ್ನ ತನಿಖೆ ಮಾಡ್ಲಿಕ್ಕೆ ದಂಡ ಮಾಡಿ ಕಳಿಸ್ತೀವಿ. ಇವತ್ತ ಹೇಳಿದ್ರೆ ಅದ್ರ ಮೇಲೆ ಅವರು ಎನ್ಕ್ವೈರಿಗೆ ಹಾಕ್ತಾರೆ. ನಾವು ಭ್ರಷ್ಟಾಚಾರ ಮಾಡಿದ್ರೆ ನಾವು ಕರೆಸ್ತಾರೆ ಸ್ಟೇಷನ್ಗೆ, ನಮ್ಮ ತನಿಖೆ ಆಗ್ತದೆ. ನಮಗೆ ಈಗ ಭ್ರಷ್ಟಾಚಾರದ ನಮ್ಮ ಮೇಲೆ ಆಗಿದೆ, ನಮ್ಮ ಹಣ ಹೋಗಿದೆ. ಹಾಗಾಗಿ ನಾವೆಲ್ಲೂ ಹೋಗುದಲ್ಲ, ಸಿಸ್ಟಮೇ ನಮ್ಮ ಹತ್ರ ಬರಬೇಕು. ಒಂದು ನಮಗೆ ಪಾರದರ್ಶಕವಾಗಿ ಸಾರ್ವಜನಿಕವಾಗಿ ನಮ್ಮ ತನಿಖೆಯನ್ನು ಮಾಡ್ಕೊಡ್ಬೇಕು. ಅವ್ರು ಯಾವ ಗ್ರಾಮ ಸಭೆ ಸಿಗುದಿಲ್ವೋ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸದಾಗಿ ನೇಮಕಗೊಂಡ ಗೃಹ ರಕ್ಷಕರಿಗೆ ಶಿಸ್ತು, ಸೇವಾ ಮನೋಭಾವನೆ ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಶ್ರಮ ಸೇವೆಯ ಮನೋಭಾವ ಬೆಳೆಸುವ ಮೂಲಕ ತರಬೇತಿ ಶಿಬಿರವು ಕಾರವಾರ ತಾಲೂಕಿನ ಅಮದಳ್ಳಿಯ ಕೆಪಿಎಸ್ ಆವರಣದಲ್ಲಿ ಚಾಲನೆ ನೀಡಲಾಗಿದೆ.
ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಯ್ಕೆಯಾದ ಸುಮಾರು 90 ಅಭ್ಯರ್ಥಿಗಳು ಈ ಶಿಬಿರದಲ್ಲಿ ಭಾಗವಹಿಸಿದ್ದು, ತರಬೇತಿಗೆ ಸೇರಿರುವ ಹೊಸ ಗೃಹರಕ್ಷಕರು ದೈಹಿಕ ವ್ಯಾಯಾಮ ಮತ್ತು ಪರೇಡ್, ಭದ್ರತಾ ನಿಯಮಗಳು, ಸಂಚಾರ ನಿಯಂತ್ರಣ, ಕಾನೂನು ಹಾಗೂ ಸುವ್ಯವಸ್ಥೆ ಕಾಪಾಡುವ ತಂತ್ರಗಳು, ತುರ್ತು ಪರಿಸ್ಥಿತಿಗಳ ನಿರ್ವಹಣೆ, ಸಂಬಂಧಿತ ತಂತ್ರಜ್ಞಾನ ಉಪಕರಣಗಳ ಬಳಕೆ ಮತ್ತು ನಾಗರಿಕರೊಂದಿಗೆ ಸಮನ್ವಯ ಕಲಿಕೆಯಂತಿರುವ ವಿಷಯಗಳಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಶಿಬಿರದಲ್ಲಿ ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿಂದ ಪ್ರಾಯೋಗಿಕವಾಗಿ ಸವಾಲಿನ ಪರಿಸ್ಥಿತಿಯ ನಿರ್ವಹಣೆ, ಪ್ರಥಮ ಚಿಕಿತ್ಸೆ, ರೈಫಲ್, ಸಿಪಿಆರ್, ಬ್ಯಾಂಡೇಜ್ ಕಾಸ್, ಹಗ್ಗಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ, ಫುಟ್ ಡ್ರಿಲ್, ಕವಾಯತ್ತು, ಅಗ್ನಿ ನಿವಾರಣಾ ತರಬೇತಿ, ಸೈಕೋ ಸಾಮಾಜಿಕ ಶ್ರಮ ನಿರ್ವಹಣೆ ಮತ್ತು ಸಂವಹನ ಕೌಶಲ್ಯಗಳನ್ನು ಹೆಚ್ಚಿಸುವ ಕಾರ್ಯಾಗಾರಗಳನ್ನು ಕೂಡ ನಡೆಸಲಾಗುತ್ತಿದ್ದು, ಅಗ್ನಿಶಾಮಕ, ಪೊಲೀಸ್ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಪ್ರಾಯೋಗಿಕ ಅಭ್ಯಾಸದ ಮೂಲಕ ತುರ್ತು ಪರಿಸ್ಥಿತಿಯಲ್ಲಿನ ಕಾರ್ಯಾಚರಣೆ, ಅಣುಕು ಪ್ರದರ್ಶನದ ಮೂಲಕವೂ ಸಹ ವಿವರಿಸಲಾಗುತ್ತಿದ್ದು, ಮಹಿಳಾ ಗೃಹರಕ್ಷಕರಿಗೂ ಸಮಾನ ಅವಕಾಶ ನೀಡಲಾಗುತ್ತಿದೆ. 10 ದಿನಗಳ ಕಾಲ ನಡೆಯಲಿರುವ ಈ ಶಿಬಿರ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ನಿರ್ದೇಶನದಲ್ಲಿ, ಗೃಹರಕ್ಷಕ ದಳದ ಜಿಲ್ಲಾ ಬೋಧಕ ರಘು ಬಿಸಿ ನೇತೃತ್ವದಲ್ಲಿ, ಕ್ಯಾಂಪ್ ಕಮಾಂಡೆಂಟ್ ರಾಘವೇಂದ್ರ ಗಾಂವ್ಕರ್ ಸಹಕಾರದಲ್ಲಿ ಶಿಬಿರ ಯಶಸ್ವಿಯಾಗಿ ನಡೆಯುತ್ತಿದೆ. ಶಿಬಿರದ ಮೇಲ್ವಿಚಾರಣಾಧಿಕಾರಿ ರಘು ಬಿಸಿ ಮಾತನಾಡಿ, ಗೃಹರಕ್ಷಕ ಪಡೆ ಗ್ರಾಮೀಣ ಮತ್ತು ನಗರ ಮಟ್ಟದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ಹೊಸದಾಗಿ ಸೇರ್ಪಡೆಯಾದ ಸಿಬ್ಬಂದಿಗಳು ಸಮಾಜ ಸೇವೆ ಮತ್ತು ದೇಶ ಸೇವೆಯ ಮನೋಭಾವದೊಂದಿಗೆ ತಮ್ಮ ಕರ್ತವ್ಯದಲ್ಲಿ ತೊಡಗಿಕೊಳ್ಳುವಂತೆ ತರಬೇತಿ ನೀಡಲಾಗುತ್ತಿದೆ. 20/9/2025ರಿಂದ ದಿನಾಂಕ 29/9/2025ವರೆಗೆ ನಾವು ಉತ್ತರ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ಹೊಸದಾಗಿ ಸೆಲೆಕ್ಷನ್ ಆದಂತಹ ನೂತನ ಗೃಹರಕ್ಷಕರಿಗೆ ಮೂಲ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಆಮದಳ್ಳಿ ಇಲ್ಲಿ ಈ ಒಂದು 10 ಡೇಸ್ ಬೇಸಿಕ್ ಟ್ರೈನಿಂಗ್ ಕ್ಯಾಂಪ್ ಮಾಡಲಿಕ್ಕೆ ಒಂದು DDPO ರವರು ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಒಂದು ಇದರಿಂದ ಮತ್ತೆ ಕೇಂದ್ರ ಕಚೇರಿ ಮಂಜೂರಾತಿ ಆದೇಶದನ್ವಯ ನಾವು ಇಲ್ಲಿ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. 20/9/2025ರಿಂದ ಈ ಒಂದು ತರಬೇತಿ ಶಿಬಿರ ಆರಂಭವಾಗಿದ್ದು ಇಂದು 6ನೇ ದಿನ ಚಾಲನೆಯಲ್ಲಿದೆ. ಸೊ ಇವತ್ತು ನಾವು ಬೆಳಿಗ್ಗೆ ರೋಡ್ ವಾಕ್ ಅಂಡ್ ರನ್ ಮಾಡಿದ್ದೇವೆ, ಮತ್ತೆ ಪ್ಲಸ್ ಮಾರ್ನಿಂಗ್ CPR ಕ್ಲಾಸ್ ಮಾಡಿದ್ದೇವೆ, ಬ್ಯಾಂಡೇಜಸ್ ಕ್ಲಾಸ್ ಮಾಡಿದ್ದೇವೆ, ರೋಪ್ಸ್ ಅಂಡ್ ಲ್ಯಾಶಿಂಗ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. ನಂತರ ಫೈರ್ ಇಲಾಖೆ ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಫೈರ್ ಡ್ರಿಲ್ ಮತ್ತೆ ಅಬೌಟ್ ಫೈರ್ ಕ್ಲಾಸಿಫಿಕೇಶನ್ ಆಫ್ ಫೈರ್ ಮತ್ತೆ ಫೈರ್ ಲಾರಿ ಅದೆಲ್ಲ ವಿತ್ ಎಕ್ವಿಪ್ಮೆಂಟ್ ಸಮೇತ ಫೈರ್ ಅಧಿಕಾರಿಗಳು ನಮ್ಮ ಎಲ್ಲ ನೂತನ ಗೃಹರಕ್ಷಕರಿಗೆ ಈ ಒಂದು ತರಬೇತಿ ಶಿಬಿರಾರ್ಥಿಗಳಿಗೆ ಅಚಾನಕ್ ಫೈರ್ ಉಂಟಾದ್ರೆ ಯಾವ ರೀತಿ ಫೈರ್ ಅನ್ನ ನಂದಿಸಬೇಕು ಅನ್ನೋ ಒಂದು ಹಲವಾರು ಮೆಥಡ್ಗಳನ್ನ ಹೇಳ್ಕೊಟ್ಟಿದ್ದಾರೆ. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯರು ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9901400330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, KLE ಕಾಲೇಜ್ ಹತ್ತಿರ, SBI ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಆರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.